ಈಗ ಮದನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮದನ್ ಅವರೇ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ, ನೇರವಾಗಿ ಪ್ರಶ್ನೆ ಕೇಳಿ. ಹಲೋ, ಹರಿ ಓಂ ಗುರುಜಿ. ಹಾಂ ಹೇಳಿ. ಮದನ್ ಕುಮಾರ್ ಅಂತ, ನಾನು ದೊಡ್ಡಬಳ್ಳಾಪುರದಿಂದ. ಹೇಳಿ ಮದನ್. ಅದೇ ನಮ್ದು ಸ್ವಲ್ಪ ಮದುವೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಮದುವೆ ವಿಳಂಬ. ಎಷ್ಟು ವಯಸ್ಸು? 30. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಅಂದ್ರೆ ನಾವು ರಿಲೀಸ್ ಮನೆ. ಅದೇ ಎಷ್ಟು ವರ್ಷದಿಂದ ಇದ್ದೀರಪ್ಪ? ಮನೆ ಅಂದ್ರೆ ಒಂದು 15 ವರ್ಷದಿಂದ. ನಿಮ್ಮ ತಂದೆಯಲ್ಲಿ ತಂದೆ ಇದ್ದಾರೆ. ಏನು ಮಾಡ್ತಾರೆ? ಅದೇ ಬಿಲ್ಡಿಂಗ್ ಕಾಂಟ್ರಾಕ್ಟ್. ಓಕೆ. ನಿಮ್ಮ ಮನೇಲಿ ಸತ್ತಿರೋರ ಫೋಟೋ ಯಾವ್ದು ಇಟ್ಟಿದ್ದೀರಾ? ಸತ್ತಿರೋರ್ದ? ಹಾಂ. ನಮ್ಮ ಅಜ್ಜಿ ಅವ್ರದ್ದು. ಯಾರು ಪೂಜೆ ಮಾಡೋದು ಅದಕ್ಕೆ? ಪೂಜೆ ಮಾಡ್ತಾ ಇಲ್ಲ, ವರ್ಷಕ್ಕೊಂದ್ಕಿತ ತೆಗೆದು. ಹೂನಪ್ಪ. ಯಾಕೆ ಇಟ್ಟಿರೋದಲ್ಲಿ? ಪೂಜೆ ಮಾಡಕ್ಕೆ ತಾನೇ ಇಟ್ಕೊಂಡಿರೋದು. ಹೌದು. ಇದು ಒಂದು ಸಿಂಪಲ್ ಲಾಜಿಕ್. ಸತ್ತವರು ದೇವರಾಗ್ತಾರಾ? ದೇವರಾಗಿರ್ತಾರಾ? ಏನು ಹೇಳ್ತೀಮ್ಮ? ಸತ್ತವರು ಸುಳ್ಳು ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಪರದಾಡ್ಕೊಂಡು ಸತ್ತಿರ್ತಾರೆ. ಹೆಂಗ್ ದೇವರಾದ್ರು ಯಾವಾಗ ದೇವರಾಗ್ತಾರೆ? ಕರೆಕ್ಟ್ ಅಲ್ವಾ? ಇಲ್ಲಿ ನಾವು ಮಾಡಬೇಕಾಗಿದ್ದು ಯಾವುದು? ನಮಗೆ ಪ್ರತಿಯೊಂದು ಸಿಗ್ತಾ ಇರ್ತಕ್ಕಂಥದ್ದು ಎಲ್ಲವೂ ಯಾರಿಂದ? ಸೂರ್ಯನಿಂದ. ನಾವು ಯಾರಿಗೆ ಪೂಜಿಸ್ಬೇಕು? ಸೂರ್ಯನ ಪೂಜಿಸ್ಬೇಕು. ಯಾರಿಗೆ ಪೂಜಿಸ್ತಾ ಇದೀವಿ ನಾವು? ಸತ್ತವ್ರ ಫೋಟೋ ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ? ಆಸ್ತಿ ಇಟ್ಟೋಗವ್ರೆ, ಜಮೀನು ಅವ್ರದ್ದೇ. ಏನು ಅರ್ಥ ಇದೆ? ಅವ್ರೇನು ಮೆಸೇಜ್ ಮಾಡಿದ್ರ ನಾನು ಇಲ್ಲಿದ್ದೀನಿ, ನಾನು ಮೋಕ್ಷಕ್ಕೆ ಕಳಿಸು ಅಂತ ಹೇಳಿದ್ರ? ಇಲ್ಲ. ನೀನು ನೋಡಿದ್ಯಾ? ಇಲ್ಲ. ಮತ್ತೆ ಯಾಕೆ ನಂಬ್ಕೊಂಡಿದ್ದೆಲ್ಲ ಮಾಡ್ತಾ ಇರೋ? ತಪ್ಪು. ಈಗ ಮದುವೆ ಆಗಲ್ಲ. ಯಾರು ಮನೆಯಲ್ಲಿ ಸತ್ತವರ ಭಾವಚಿತ್ರಗಳನ್ನ ಇಟ್ಟಿರ್ತಾರೋ ಅವರ ಮನೆಯಲ್ಲಿ ಶೋಕ. ಯಾಕೆ ಅಂದರೆ ಯಾಕೆ ಶೋಕ ಆಗತ್ತೆ? ಆ ಸತ್ತವ್ರ ಫೋಟೋ ನೋಡೋಕೆ ಚೆನ್ನಾಗಿರುತ್ತೆ ನಮ್ಮ ಕಣ್ಣು ಹಿಂಗೋ ಆಗಿರುತ್ತೆ. ಹೌದಾ? ಕಣ್ಣು ಹೀಗೆ ಇರಬೇಕು ಅಂತ ಸತ್ತವ್ರ ಫೋಟೋ ಅಂತ ಮಾಡೋರು ಗೊತ್ತಾ? ಫೋಟೋ ಮಾಡೋರು ಗೊತ್ತಾ? ಅಥವಾ ಮಾಡಿಸೋರು ಗೊತ್ತಾ? ಆ ಸತ್ತವ್ರ ಫೋಟೋ ಇಡಲೇಬೇಕು ಅನ್ನೋದಕ್ಕೊಂದು ವ್ಯತ್ಯಾಸ ಇದೆ. ಸತ್ತವರನ್ನ ಇಡಲೇಬೇಕು ಅಂದರೆ ಪೂರ್ಣವಾಗಿ ನಿಂತಿರಬೇಕು, ಕಾಲಿಂದ ತಲೆವರೆಗೂ ಕಾಣಿಸ್ಬೇಕು. ಶ್ರೀಮಂತಿಕೆಯನ್ನು ಹೋಲುವ ರೀತಿಯಲ್ಲಿ ವೇಷಭೂಷಣಗಳಿಗೆ ಹಾಕಿರಬೇಕು. ಅವ್ರು ನೋಡಿದ್ರೆ ಖುಷಿ ಬರಬೇಕು. ಆ ಥರದನ್ನ ಇಟ್ಕೊಳ್ಳಿ. ಕಣ್ಣು ಯಾಕೊಡಗೋ ತಿರ್ಕೊಂಡಿರುತ್ತೆ. ಆಫ್ ಮಾಡ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ಕಾಲು ಇಲ್ಲ ಕೈಯೂ ಇಲ್ಲ. ಏನಮ್ಮ, ಪ್ರೇತಗಳಿಗೆ ಪೂಜೆ ಮಾಡಿದ್ರೆ ನೀವು ಪ್ರೇತಗಳೇ. ಏನು ಮಾಡೋಣ ಈಗ? ಒಂದೊಂದು ವಿಷಯಗಳು ಹೇಳಿದ್ರೆ ತಡವಾದ ಜೀವನ, ತಡವಾದ ಮದುವೆ, ತಡವಾದ ಜೀವನ ಅಂತಕ್ಕಂಥ ವಿಚಾರಕ್ಕೆ ನಿಮ್ಮ ಹಿರಿಯರ ಫೋಟೋ ಮಾಡ್ತಕ್ಕಂಥ ವಿಚಾರ ಮುಖ್ಯ ಅಲ್ಲ. ಅವರಿಗೆ ಊಟ ಹಾಕಿ ಪೂಜೆ ಮಾಡೋದನ್ನ ನಿಲ್ಲಿಸಿ ನಿಮ್ಮ ಅಪ್ಪ ಹೇಳೋದನ್ನು ಕೇಳ್ತಾರಾ? ಹಲೋ. ಸೊ ತಂದೆ ನನ್ನ ಮಗನಿಗೆ ಮದುವೆ ಆಗಲಿಲ್ಲ ಅಂತ ಒಂದು ಯೋಚನೆ, ಮಗನಿಗೆ ನನಗೆ ಯಾಕೆ ಎಲ್ರಿಗೂ ಆಯ್ತಾ ಇದೆ, ನನಗೆ ಯಾಕೆ ಮದುವೆ ಆಗ್ತಲ್ಲ ಅಂತ ಇವನು ಯೋಚನೆ. ಆದರೆ ಈ ಮದುವೆ ಒಂದು ಶುಭ ಕಾರ್ಯ ನಡಿಬೇಕಾದ್ರೆ ಮನೆಯಲ್ಲಿ ಆ ಮನೆ ಶುಭದಾಯಕವಾಗಿ ಇರಬೇಕು ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ನಾವು ಶಾಸ್ತ್ರ ಕೇಳಿ ಯಾವಾಗ ಮದುವೆ ಆಗತ್ತೆ, ಈ ಕೆಟ್ಟ ಅಭ್ಯಾಸ, ಕೆಟ್ಟ ರೋಗ ನಮ್ಮ ದೇಶದಲ್ಲಿ ಹೋಗಬೇಕು. ಅಮ್ಮ, ಎಲ್ಲೋ ಮದುವೆ ಆಗೋದನ್ನ ಯಾರೋ ಪಂಚಾಂಗ ನೋಡಿ ಅಕ್ಟೋಬರ್ 22 ಅಂತ ಹೇಳೋದಕ್ಕೆ ಏನಾರು ಆಧಾರ ಇದೆಯಾ? ಆಗತ್ತಾ ಅಮ್ಮ? ಅದು ಎಷ್ಟು ಗಂಟೆಗೆ ಮಗು ಹುಟ್ಟುತ್ತೆ ಅಂತ ಯಾರು ಹೇಳಕ್ಕಾಗತ್ತಾ? ಯಾವ ವ್ಯಕ್ತಿ ಎಷ್ಟು ಸಾಯ್ತಾರೆ ಹೇಳಕ್ಕಾಗತ್ತಾ? ಅದೇ ಗೊತ್ತಿಲ್ಲ ಅಂದ್ಮೇಲೆ ಶಾಸ್ತ್ರ ಜ್ಯೋತಿಷ್ಯ ಕೇಳ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅಂದ್ರೆ ನಾವೆಂತಹ ಜ್ಞಾನಿಗಳಾಗಿದ್ದೀವಿ? ಸ್ವಾಮಿ, ಕಾಲದಿಂದ ನಾವು ಅದನ್ನೇ ಕೇಳ್ಕೊಂಡು ಬಂದಿದ್ದೀವಿ ಸ್ವಾಮಿ, ನಮ್ಮಪ್ಪ ಅದರಲ್ಲೇ ಬದುಕಿದ್ದು, ನಾನು ಅದರಲ್ಲೇ ಬದುಕ್ತೀನಿ ಅಂದರೆ ನಿಮ್ಮಪ್ಪ ಹೆಂಗೆ ಬದುಕೊಂಡು ನೋಡ್ಕೋ. ಸೊ ಅವ್ರು ಕರೆಕ್ಟಾಗಿ ನಡ್ಕೊಂಡು ಬಂದಿರೋ ಫಾಲೋ ಮಾಡಿ. ಹಳ್ಳ ಹಿಡಿದಿದ್ದಾರೆ ಅಂದರೆ ನೀವು ಹಳ್ಳ ಹಿಡಿಯೋಕೆ ಹೋಗಬೇಡಿ. ರೈಟ್. ಓಕೆ ಗುರುಗಳೇ. ಅನಿತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿತಾ ಅವ್ರಿಗೆ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ, ಪ್ರಶ್ನೆ ಕೇಳಿ. ಹರಿ ಓಂ ಗುರುಗಳೇ. ನಾರಾಯಣ ಹೇಳಿಪ್ಪ. ಗುರುಗಳೇ, ನನ್ನ ಮಗನ ಬಗ್ಗೆ ಕೇಳಬೇಕು. ಎಷ್ಟು ವಯಸ್ಸು? 13 ವರ್ಷ ಗುರುಗಳೇ. ಏನು ಮಾಡ್ತಿದ್ದಾನೆ? 7th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಗುರುಗಳೇ. ಏನಾಗಬೇಕಿತ್ತು ಅವನಿಗೆ? ಅವನ ಆರೋಗ್ಯ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಓಕೆ. ಈಗ ನೀವು ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ ಅಥವಾ ಈಗ ಬಂತಾ? ಇಲ್ಲ ಸರ್ ಗುರುಗಳೇ, ನಂಬಿಕೆ ಇದೆ. ನಿಮ್ಮ ಪ್ರೋಗ್ರಾಮ್ ನೋಡ್ತಿರ್ತೀನಿ ನಾನು. ಓಕೆ. ನಿಮ್ಮ ಮಗನ ಹೊಟ್ಟೆ ವಿಚಾರಕ್ಕೆ ತಗೊಂಡ್ರೆ ಕರೆಕ್ಟಾಗಿದೆ ಅನ್ಸುತ್ತೇನಮ್ಮ? ಇಲ್ಲ ಗುರುಗಳೇ. ಈಗ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಹೊಟ್ಟೆ ಭಾಗ ಚೆನ್ನಾಗಿರ್ಬೇಕಲ್ಲ? ಅದೇ ಚೆನ್ನಾಗಿಲ್ಲ ಅಂದರೆ ಮಗನ ಹೆಂಗೆ ಬೆಳೆಸ್ತಾ ಇದ್ದೀರಾ ನೀವು? ಏನು ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ ಅಮ್ಮ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಈಗ ಅವ್ನು ಮಾಡ್ತಕ್ಕಂಥ ಊಟ, ಸಮಯಕ್ಕೆ ಮಾಡ್ತಕ್ಕಂಥ ಊಟ ಅಥವಾ ಊಟದ ಮೇಲೆ ಇರತಕ್ಕಂತಹ ಭಕ್ತಿ
ನಿಜವಾಗ್ಲೂ ಇದೆಯಾ ಸ್ವಲ್ಪ ಯೋಚನೆ ಮಾಡಮ್ಮ. ಇಲ್ಲ ಗುರುಗಳೇ. ಮತ್ತು ಅದನ್ನು ಸರಿಪಡಿಸು ತಾಯಿ. ಏನು ಓದಿದ್ಯಮ್ಮ ನೀನು? ಇಲ್ಲ, ITI ಮಾಡಿ ಗುರುಗಳೇ. ಹಾಂ, ದಯವಿಟ್ಟು ಅವ್ನಿಗೊಂದು ಕೆಲಸ ಮಾಡು. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ನಾನು ಡ್ರೈವರ್ ಗುರುಗಳೇ. ಏನು ಡ್ರೈವರು? ಈಗ ಡ್ರೈವಿಂಗ್ ಹೋಗ್ತಾರೆ ಗುರುಗಳೇ, ಅವರ ಬಾಡಿಗೆ ಇರ್ತಾರೆ. ಹೋದ್ರೆ ಮತ್ತೆ ಮನೆಗೆ ಬರೋದು ದಿನ ಬರ್ತಾರಾ, ವಾರಕ್ಕೊಂದ್ಸಲನ 3 ದಿನಕ್ಕೊಂದ್ಸಲನ? ಇಲ್ಲ ಗುರುಗಳೇ, ದಿನ ಇರ್ತಾರೆ ಗುರುಗಳೇ, ನಾನೇ ಡ್ಯೂಟಿಗೆ ಹೋಗ್ತಿರ್ತೀನಿ ಗುರುಗಳೇ. ಓಕೆ, ನೀವು ರಾತ್ರಿ ಊಟ ಮಾಡಿ ಮಲಗೋದು? 8 ಗಂಟೆಗೆ ಊಟ ಆಗುತ್ತೆ ಗುರುಗಳೇ. ನಾನು ಕೇಳ್ತಿರೋದು ಮಗು ಊಟಕ್ಕೆ ಮುಂಚೆ, ಈಗಂದಲ್ಲ. ಅವಾಗ ಇರ್ಲಿಲ್ಲ ಗುರುಗಳೇ, ಇತ್ತೀಚೆಗೆಲ್ಲ 8 ಗಂಟೆಗೆ ಊಟ. ಒಂದು ನಿಮಿಷ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ನೀವು ಮಗು ಊಟಕ್ಕೆ ಮುಂಚೆ ಗಂಡ ಹೆಂಡತಿ ಎಷ್ಟೊತ್ತು ಊಟ ಮಾಡ್ತಿದ್ರಿ? 9 ಗಂಟೆ ಗುರುಗಳೇ. ಎಷ್ಟೊತ್ತು ಮಲಗ್ತಿದ್ರಿ? 10 ಗಂಟೆ ಗುರುಗಳೇ. ನೋಡಮ್ಮ, ಊಟ ಮಾಡಿ 1 ಗಂಟೆಗೆ ಮಲ್ಕೊಂಬಿಡೋದು. ಹೌದು. ವೈಜ್ಞಾನಿಕವಾಗಿ ಧರ್ಮದ ಹತ್ರಕ್ಕೆ ತಗೊಂಡಾಗ ಊಟ ಮಾಡಿದ ಗಂಡ ಹೆಂಡತಿ ಮಗು ಪಡಿತಕ್ಕಂಥ ತಂದೆ ತಾಯಿಗಳಾಗಿರತಕ್ಕಂಥ ಸಂದರ್ಭ ಕೇಳ್ತೀನಿ ನಾನು. ಸಂತಾನ ಪಡಿಬೇಕು ಅನ್ನೋ ಒಂದು ಕ್ರಿಯೆ ಯಾರಿಗೆ ಬೇಕಾಗತ್ತೆ? ಕೊನೆ ಪಕ್ಷ ಊಟದಿಂದ ಮಲಗೋದಕ್ಕೆ 4 ರಿಂದ 5 ಗಂಟೆ ಬೇಕು. ತದನಂತರ ಕ್ರಿಯೆ ನಡೆಯೋದಕ್ಕೆ ಸೂಕ್ತವಾದ ಧರ್ಮಕ್ಕತ್ತರವಾದ ಕ್ರಿಯೆ ಆಗತ್ತದು. ತಿಂದು 9 ಗಂಟೆಗೆ 10 ಗಂಟೆಗೆ ಮಲ್ಕೊಂಬಿಟ್ಟು ಹೆಂಗೆಂಗೋ ನಡ್ಕೊಂಡ್ಬಿಟ್ರೆ ಒಳ್ಳೆ ಆರೋಗ್ಯವಾದ ಮಗು ಹೇಗೆ ಬರುತ್ತೆ? ಸೊ ಪುಷ್ಯ ನಕ್ಷತ್ರಕ್ಕೆ ಇರ್ತಕ್ಕಂತಹ ವಿಚಾರ ಏನಂದ್ರೆ, ಕರಳು ಶುದ್ಧೀಕರಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಾಯಿಯಲ್ಲೂ ಇದೆ, ಅಂದ್ರೆ ಯಮ್ನಲ್ಲೂ ಇದೆ. ರಿಪೇರಿ ಆಗೇ ಇಲ್ಲ, ಮದುವೆ ಆಯ್ತು, ಮಗು ಆಯ್ತು, ಅವನಿಗೆ 13 ವರ್ಷ ಆಯ್ತು, ಇವತ್ತು ವಿಷಯ ತಿಳ್ಕೊಳಕ್ ಹೇಳ್ತಾ ಇದ್ದಾರೆ. ಈ ತರ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನ ಇಲ್ಲ. ಇದು ಯಾವಾಗ ತಿಳ್ಕೊಂಡು ಯಾವಾಗ ಸರಿ ಮಾಡ್ಕೊಳ್ಳೋದು? ಕಡೆ ಪಕ್ಷ ಇವ್ರಿಗೆ ತಿಳ್ಕೊಳ್ಬೇಕು ಅನ್ನುವಂಥ ಮನೋಭಾವ ಬಂದಿದೆ. ಇನ್ನೆಷ್ಟು ಜನಕ್ಕೆ ಆ ವಿಷಯನೂ ಗೊತ್ತಿಲ್ಲಲ್ಲ ಗುರು. ಅದೇ ಹೇಳ್ತಾ ಇದ್ದೀನಿ, ಅದೇ ಇವಾಗ ಆಗಿರ್ತಕ್ಕಂಥ ಒಂದು ದೊಡ್ಡ ವಿಚಾರ ಆಗಿರ್ತದೆ, ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಮ್ಮ, ಅರ್ಥ ಆಯ್ತಾ ನಿನಗೆ? ಕರೆಕ್ಟ್ ಆಗಿ. ಓಕೆ, ಇಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಯಾಕೆ ತಗೋಬೇಕಾಗತ್ತೆ ಅಂದರೆ, 4-6 ಜನಕ್ಕೆ ಅಲ್ಲ, ಲಕ್ಷಾಂತರ ಜನಕ್ಕೆ ಇದು ಮಾಹಿತಿ ಬೇಕಾಗತ್ತೆ. ನಾನು ಅದಕ್ಕೆ ವಿವರಣೆ ಮಾಡಿ ಹೇಳ್ತೀನಿ. ತಪ್ಪು ಎಲ್ಲಿ ಮಾಡಿದ್ರೆ ತಿಳ್ಕೊಳ್ಳಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ, ತಪ್ಪು ಎಲ್ಲಾಗಿದೆ ಅಂತ ಯಾರು ಹೇಳ್ತಾ ಇಲ್ಲ, ಮುಂದೆ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಇದು ನಮ್ಮ ದೇಶದ ಒಂದು ದೊಡ್ಡ ದುರಂತಕದ ಕತೆ. ಮೂಲ ಸರಿಪಡಿಸ್ಕೋಬೇಕು ಅಂತೀರ ನೀವು. ಅದು ಸರಿ ಮಾಡ್ಕೊಂಡು ನೀವು ಯಾರ ಹತ್ರ ಕೇಳ್ಬೇಕಾಗಿಲ್ವಲ್ಲ? ಮಗು ಓದ್ತಾ ಇಲ್ಲ, ಅಲ್ಲೋಗಿ ಹೆಸರ ಕೇಳ್ತೀರಾ? ಮಗನಿಗೆ ಮದುವೆ ಆಗ್ತಾ ಇಲ್ಲ, ಅಲ್ಲೋಗಿ ಕೇಳ್ತೀರಾ? ಅವ್ನ ಟೈಮ್ ಟೇಬಲ್ ಚೆನ್ನಾಗಿರಲ್ಲ ಮಗಂದು. ಬೇಜಾರಿಗೆ ಮದುವೆ ಆಗ್ತಿಲ್ಲ ಅಂತ ರಾತ್ರಿ 12 ಗಂಟೆಗೆ ಬರ್ತಾನೆ, ಬೆಳಗ್ಗೆ 10 ಗಂಟೆಗೆ ಹೇಳ್ತಾನೆ. ಮದುವೆ ಹೆಂಗಾಗತ್ತೆ ಅವನಿಗೆ? ನಿಜ. ಆಮೇಲೆ ಅಪ್ಪಿ ತಪ್ಪಿ ಒಂದು ಶಾಂತಿ ಮಾಡಿಸಿ, ಕುಚ್ ಶಾಂತಿ, ರಾವು ಶಾಂತಿ, ಈ ಥರ ಮಾಡಿಸ್ತಾನೆ ಅಂತ ಇಟ್ಕೊಳ್ಳೋಣ. ಇದು ಮಾಡಾದ ಮೇಲೆ ಅವನು ಚೇಂಜ್ ಆಗಲಿಲ್ಲ, ಶಾಂತಿ ಅಂತೂ ಆಯಿತು. ಅವನು 8 ವರ್ಷರು ಹೆಣ್ಣು ಮುಖನೇ ನೋಡಲ್ಲ ಅವನು. ಯಾಕೆಂದರೆ ನಂಬಿಕೆ ಇರಲ್ಲ, ಇದು ಮದುವೆ ಆಗತ್ತಾ ಇಲ್ವಾ ಅಂತ ಅಪ್ಪ ಅಮ್ಮ ನೋಡ್ತಿರ್ತಾನೆ ಅವನು. ನೀವು ಹೇಳಿದ್ದು ಓಕೆ ಅಂತ ಅವನಿಗೆ ಡೌಟು, ಈ ಹುಡುಗಿ ಸೆಟ್ ಆಗತ್ತಾ ನಂಗಿಲ್ವಾ ಅಂತ. ಅದೇ ರೀತಿ ಹುಡುಗಿ ಕೂಡ, ಹುಡುಗ ಬಂದಿದ್ದಾನೆ, ಏನೋ ಒಂದು ಶರಬತ್ತೋ ಕಾಫಿ ತೊಗೊಂಡು ಬಮ್ಮ ಅಂದರೆ ಅವ್ರು ತಂದು ಟೇಬಲ್ ಟಬಕ್ ಅಂತ ಇಡ್ತಾಳೆ. ಯಾಕೆಂದರೆ ಇದು ಯಾವ ಗ್ಯಾರಂಟಿ ಅಂತ. ಅಂದರೆ ನಂಬಿಕೆ ಇಲ್ಲದ ರೀತಿಯಲ್ಲಿ ಜೀವನ ಆಗಿದೆ ಅಂದಮೇಲೆ ಮದುವೆ ಯಾಕೆ ಮಾಡ್ತಿರ್ರಿ ಅವ್ರಿಗೆ? ಬೇಕೇ ನಮ್ಮ ಮದುವೆ ಇದು? ಬಲವಂತಕ್ಕೆ ನಿಮ್ಮ ಅನುಕೂಲಕ್ಕೆ ಮದುವೆ ಮಾಡೋದು ಅವ್ರಿಗೆ? ಯಾಕೆ? ವಯಸ್ಸಾಯಿತು, ಅಕ್ಕಪಕ್ಕದವ್ರು ಬೇಜಾರು ಮಾಡ್ಕೋತಾರೆ. ಅಮ್ಮ, ಇದು ಈ ದೊಡ್ಡ ದೌರ್ಭಾಗ್ಯ ಸಂಗತಿ ಇದು. ಎಲ್ಲಿ ಮದುವೆಗೆ ಹೋದ್ರು ನಮ್ಗೆ ಕೇಳ್ತಾರೆ, ಇನ್ನೂ ಯಾಕೆ ಮಗನ ಮದುವೆ ಮಾಡಿಲ್ಲ, ಇನ್ನೂ ಮಗಳಿಗೆ ಯಾಕೆ ಮದುವೆ ಮಾಡಿಲ್ಲ, ಅದಕ್ಕೆ ಹೆಂಗಾರು ಮಾಡಿಬಿಡು. ಹೆಂಗಾರು ಮಾಡಿ ಮದುವೆ ಹೆಂಗೆ ಮಾಡ್ತೀರಾ? ಇದ್ರ ಮಧ್ಯೆ ನಡೀತಕ್ಕಂಥದ್ದೇ ಪೂಜೆ. ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ಬಿಡಿ, ಅಲ್ಲೊಂದೇನೋ ಮಾಡಿಸ್ಬಂದ್ಬಿಡಿ, ಮದುವೆ ಸೆಟ್ ಆಗತ್ತೆ. ಅಥವಾ ಎಲ್ಲ ಒಂದು ಜಾಗಕ್ಕೆ ಹೇಳ್ತಾರೆ. ಆದರೆ ಮದುವೆ ಮಾಡೋದು ಮುಖ್ಯ ಅಲ್ಲ. ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಹುಟ್ಟೋದು ಮುಖ್ಯ ಅಲ್ಲ, ಬದುಕೋದು ಮುಖ್ಯ. ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಮದುವೆ ನಂತರ ಜೀವನ ಮುಖ್ಯ. ಹೌದಲ್ಲ? ಖಂಡಿತ. ಊಟ ಮಾಡೋದು ಮುಖ್ಯ ಅಲ್ಲ, ಊಟ ಹರಸೋದು ಮುಖ್ಯ. ನಾವು ಈ ತಪ್ಪುಗಳನ್ನೇ ಸರಿ ಮಾಡದೆ ಎಲ್ಲರ ಹತ್ರನೂ ಕೇಳಿ, ನನಗೆ ಯಾಕೋ ಸರಿ ಇಲ್ಲ, ನಂಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಮದುವೆ ಆಗ್ತಾ ಇಲ್ಲ, ನನಗೆ ಈ ಥರದ ಪ್ರಶ್ನೆಗಳು ಅಮ್ಮ ಎಷ್ಟು ಬೇಕು ನಿಂಗೆ ಸಿಗುತ್ತೆ. ಖಂಡಿತ ಗುರುಗಳೇ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ, ನೀನು ತಿಳ್ಕೊ. ಈಗ ನಾವು ತಿಳ್ಕೊಳ್ಳೋದು ಬಿಟ್ಟು ಜ್ಯೋತಿಷಿ ಹತ್ರ ಹೋಗಿ ಶಾಸ್ತ್ರ ಕೇಳಿದ್ರೆ ಅವ್ರಿಗೆ ಇವ್ರ ಬಗ್ಗೆ ಏನು ಗೊತ್ತು? ಖಂಡಿತ ಖಂಡಿತ, ರೈಟ್. ಹೌದಲ್ಲ? ಈ ರೀತಿಯಾಗಿರ್ತಕ್ಕಂತಹ ಈ ಬಿಸಿ ಅಂತಕ್ಕಂಥದ್ದು, ತಲೆ ಬಿಸಿ ಅಂತಕ್ಕಂಥದ್ದು ಯಾರು ಬೇಕಾದ್ರೂ ಹೇಳ್ತಾರೆ ನೋಡಮ್ಮ. ಈ ತಲೆ ಬಿಸಿ ಯಾವ್ದ್ರಿಂದ ಬರುತ್ತೆ? ಬೆಳಗಿನ ಆಹಾರ ಅಂದ್ರೆ ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂತಹ ತಿಂಡಿ ಏನಿದೆಯೋ ಅದು ಕರಿದ ಉರಿದ ಯಾರು ತಿಂಡಿ ತಿಂತಾರೆ ಅವ್ರ ಜೀವನ ಪರ್ಯಂತ ಮೆದುಳು ಬಿಸಿಯಾಗೇ ಇರುತ್ತೆ. ನಮ್ಗೆ ಬಿಸಿಯಾಗಿರ್ಬೇಕಾಗಿರೋದು ಪಾದಗಳು, ತಣ್ಣಗಿರಬೇಕಾಗಿರೋದು ಮೆದುಳು. ಹೌದು, ನಮ್ದು ಉಲ್ಟಾ ಆಗಿದೆ. ನಿಜ. ನಾವು ಯಾಕೆ ತಿಳ್ಕೊಳ್ಳೋದು? ಹೌದು, ಇದು ಜಾತಕದಲ್ಲಿ ಸಿಗಲ್ಲ. ಖಂಡಿತ ಖಂಡಿತ ಗುರುಗಳೇ.
ಆದರೆ ನಾವು ಜಾತಕ ಬರ್ಸಿದ್ದೀವಿ, ಜಾತಕ ಕೇಳಿದ್ದೀವಿ, ನೋಡ್ಬಿಟ್ಟು ಮದುವೆ ಮಾಡಿದ್ದೀವಿ ಅಂತಾರೆ ಮದುವೆ ಚೆನ್ನಾಗಿದೆಯಾ? ಇಲ್ಲ. ಮಗು ಚೆನ್ನಾಗಿದೆಯಾ? ಇಲ್ಲ. ನೀವು ಚೆನ್ನಾಗಿದ್ದೀರಾ? ಇಲ್ಲ. ಮತ್ತೆ ಜಾತಕ ಕೇಳಿ ಏನು ಪ್ರಯೋಜನ? ಸ್ವಾಮಿ ನಿಮ್ಮಂಗೆ ಯಾರು ಹೇಳಲ್ಲ ಅಂತ ಕೊನೆಗೆ ನಮಗೆ ತಿಳಿಸ್ಬಿಡ್ತಾರೆ. ಖಂಡಿತ ಗುರುಗಳೇ, ಈ ಆಹಾರ ಪದ್ಧತಿ ಅನ್ನೋದು ಮೂಲದಲ್ಲಿ ನಾವೇನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ನೀವು ಸವಿಸ್ತಾರವಾಗಿ ತಿಳಿಸ್ತಾ ಇದ್ರಿ. ನಾಳಿನ ಎಪಿಸೋಡ್ನಲ್ಲಿ ಇದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ತಿಳ್ಕೊಳ್ಳುವಂತಹ ಕುತೂಹಲ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೂಲವಾಗಿ ನಾವು ಎಲ್ಲಿ ಎಡವಿದ್ದೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ರಹಸ್ಯ ಪ್ರತಿದಿನ ಕೂಡ ಪ್ರತಿಯೊಬ್ಬರು ಗಮನಿಸ್ತಕ್ಕಂತಹ ಒಂದು ವಿಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಇರ್ತಕ್ಕಂಥ ರಹಸ್ಯಗಳು ಅಂದರೆ ಅದು ನಿಮ್ಮಲ್ಲೇ ಇರ್ತಕ್ಕಂಥದ್ದು. ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸದಾ ನಿಮ್ಮ ಜೊತೆ ಇರುತ್ತೆ. ಯಾವುದು ನಮ್ಮ ವಾಹಿನಿಯಲ್ಲಿ ನಿಮ್ಮೆಲ್ಲರಿಗೂ ಒಂದು ಧೈರ್ಯವನ್ನು ತುಂಬತಕ್ಕಂಥ, ಆರೋಗ್ಯ ಅನ್ನೋ ಧೈರ್ಯವನ್ನು ತುಂಬತಕ್ಕಂಥ ಒಂದು ಪ್ರಯತ್ನವನ್ನು ಈ ಜಿ ವಾಹಿನಿಯ ಮೂಲಕ ನಿಮಗೆಲ್ಲ ಉಣಬಡಿಸೋಕ್ಕೆ ನಮ್ಮನ್ನು ಕರೆದು ತಂದು ಇಲ್ಲಿ ಕೂರಿಸಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆ ಸಂದೇಶ ಸಿಗಲಿ, ಪ್ರತಿದಿನ ನೀವು ಅದನ್ನು ಮೆಲುಕು ಹಾಕುವಂಥ ಮಟ್ಟಕ್ಕೆ ನೆಮ್ಮದಿಯ ಜೀವನವನ್ನು ಪಡೀಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.